ಇತಿಹಾಸವನ್ನು ರಾಜರು ಮಾತ್ರ ಬರೆಯಲ್ಲ, ಒಬ್ಬ ಅವಮಾನಗೊಂಡ ಪಂಡಿತನು ಕೂಡ ಸಾಮ್ರಾಜ್ಯವನ್ನು ನಿರ್ಮಿಸಬಲ್ಲನು. ಚಾಣಕ್ಯನು ಶಕ್ತಿಶಾಲಿ ನಂದ ಸಾಮ್ರಾಜ್ಯವನ್ನು ಯಾಕೆ ನಾಶ ಮಾಡಿದನು ಗೊತ್ತಾ? ಗ್ರೀಸ್ನ ಅಲೆಕ್ಸಾಂಡರ್ ತಾನು ಇಡೀ ಜಗತ್ತನ್ನೇ ಗೆಲ್ಲುವ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದನು. ಅದಕ್ಕಾಗಿ ಅವನು ಈಜಿಪ್ಟ್ ಹಾಗೂ ಪರ್ಷಿಯಾ ದೇಶಗಳನ್ನು ಸೋಲಿಸಿ ಭಾರತದ ಕಡೆಗೆ ಮುನ್ನುಗ್ಗುತ್ತಿದ್ದನು. ತಕ್ಷಶಿಲೆಯಲ್ಲಿ ಶಿಕ್ಷಕನಾಗಿದ್ದ ಚಾಣಕ್ಯನಿಗೆ ಈ ವಿಚಾರ ತಿಳಿಯಿತು. ಅಖಂಡ ಭಾರತವೇ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ. ಭಾರತದ ಮೇಲಿನ ಸಂಭಾವ್ಯ ದಾಳಿಯನ್ನು ತಡೆಯಲು ಮಗಧದ ದೊರೆ ಧನನಂದನ ಬಳಿ ಸಹಾಯ ಕೇಳಲು ಹೊರಟನು. The market is ahead, Chanakya. Good. Let us proceed with haste. Yes, Chanakya. ಇಲ್ಲಿ ಧನನಂದ ಪ್ರಜೆಗಳ ಯೋಗಕ್ಷೇಮವನ್ನು ಬಿಟ್ಟು ನೃತ್ಯ ವೀಕ್ಷಣೆಯಲ್ಲಿ ತಲ್ಲೀನನಾಗಿದ್ದನು. ಚಾಣಕ್ಯನು ಧನನಂದನ ಬಳಿ ದೇಶದ ರಕ್ಷಣೆ ಮಾಡುವಂತೆ ಮನವಿ ಮಾಡಿದನು. ಬಂದ ನೋಡು ಬಡ ಬ್ರಾಹ್ಮಣ, ನನಗೆ ಉಪದೇಶ ಮಾಡುತ್ತಾನಂತೆ. ಒಂದು ದಿನ ಧನನಂದ ರಾಜನು ಚಾಣಕ್ಯನನ್ನು ರಾಜಸಭೆಯಲ್ಲಿ ಅವಮಾನ ಮಾಡಿದನು. ಅದರಿಂದ ಕೋಪಗೊಂಡ ಚಾಣಕ್ಯನು ನಂದವಂಶವನ್ನು ನಾಶ ಮಾಡುವುದಾಗಿ ಪ್ರತಿಜ್ಞೆ ಮಾಡಿದನು. ಏ ಧನನಂದ, ನಿನ್ನ ವಿರುದ್ಧ ಸೇಡು ತೀರಿಸಿಕೊಂಡ ತನಕ ಈ ಜಡೆ ಕಟ್ಟೋದಿಲ್ಲ. ಏ ಧನನಂದ, ನಿನ್ನ ಈ ಸಿಂಹಾಸನದಿಂದ ಕೆಳಗೆ ಇಳಿಸಿಯೇ ತೀರ್ತೀನಿ. ಈ ಹುಲ್ಲಿನಂತೆ ಧನನಂದನ ವಂಶವನ್ನೇ ಮೂಲ ಸಹಿತ ಉರುಳಿಸುತ್ತೇನೆ. ಚಾಣಕ್ಯನು ಒಂದು ದಿನ ಚಂದ್ರಗುಪ್ತನ ಬಾಲಕನನ್ನು ಭೇಟಿಯಾದನು. ಚಂದ್ರಗುಪ್ತನೇ ಅಖಂಡ ಭಾರತದ ಚಕ್ರವರ್ತಿಯಾಗಲಿಕ್ಕೆ ಯೋಗ್ಯನೆಂದು ತಿಳಿದನು. ಚಂದ್ರಗುಪ್ತನಿಗೆ ಎಲ್ಲಾ ವಿದ್ಯೆಗಳಲ್ಲಿ ಪಾರಂಗತನನ್ನಾಗಿ ಮಾಡಿದನು. ಚಂದ್ರಗುಪ್ತನ ಆಚಾರ್ಯ ಚಾಣಕ್ಯನ ಮಾರ್ಗದರ್ಶನದಲ್ಲಿ ಬೆಳೆದು ದೊಡ್ಡವನಾದನು. ಚೆನ್ನಾಗಿ ಅಭ್ಯಾಸ ಮಾಡು ಚಂದ್ರಗುಪ್ತ, ನೀನಿನ್ನೂ ಅಖಂಡ ಭಾರತದ ಚಕ್ರವರ್ತಿಯಾಗಬೇಕಿದೆ. ಚಾಣಕ್ಯನು ಎಲ್ಲ ಚಿಕ್ಕ ಪುಟ್ಟ ಅರಸರನ್ನು ಸೇರಿಸಿ ಬಲಿಷ್ಠ ಸೈನ್ಯ ಸಂಘಟಿಸಿದನು. ಚಂದ್ರಗುಪ್ತನು ಚಾಣಕ್ಯನ ಆಜ್ಞೆಯಂತೆ ತಾನೇ ಸೈನ್ಯದ ಮುಂದಾಳತ್ವವನ್ನು ವಹಿಸಿ ಧನನಂದನ ಸೈನ್ಯವನ್ನು ಸೋಲಿಸಿದನು. ಹೇ ಧನನಂದ, ನೋಡು, ನಿನ್ನ ಅಂತ್ಯ ಸಮೀಪಿಸಿದೆ. ಅಖಂಡ ಭಾರತದ ಕನಸು ನಿಜವಾಗಿದೆ. ನಾನು ಚಾಣಕ್ಯ ಶಿಷ್ಯ ಚಂದ್ರಗುಪ್ತ. ಅಖಂಡ ಭಾರತದ ರಕ್ಷಣೆ ಇನ್ನು ನನ್ನ ಹೊಣೆ. ಭಾರತ ಮಾತೆ ನಿನಗೆ ಜಯವಾಗಲಿ. ಅಖಂಡ ಭಾರತ ಸಾಕಾರವಾಗಲಿ.